Hello, good morning to all of you. I am Pasu, Dr. Pasu speaking from Bangalore. ಈಗ ನಿಮಗೆ ಹೊರರಿ ಅಸ್ಟ್ರಾಲಜಿ ಅಥವಾ ಪ್ರಶ್ನೆಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಡಲಿಕ್ಕಿದ್ದೇನೆ. ನೀವು ತಿಳ್ಕೊಂಡಿದ್ದೀರಾ ಪ್ರಶ್ನೆಶಾಸ್ತ್ರ ಬಹಳ ಒಳ್ಳೆಯದು. ಹಲವಾರು ಶಾಸ್ತ್ರಗಳಲ್ಲಿ ಅಂದರೆ ಕವಡಿಕೆ ಶಾಸ್ತ್ರ, ವೀಳ್ಯದೆಲೆ ಶಾಸ್ತ್ರ, ಆಮೇಲೆ ಅಷ್ಟಮಂಗಲ ಪ್ರಶ್ನೆ, ಆಮೇಲೆ ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ ಅಥವಾ ಹೊರರಿ ಅಸ್ಟ್ರಾಲಜಿ, ಇದೆಲ್ಲ ಪ್ರಚಲಿತ ಸಮಯದಲ್ಲಿ ಒಂದು ಆಕರ್ಷಕ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ತಪ್ಪಾಗೋದು. ನೀವು ತಿಳ್ಕೊಳ್ತೀರಾ 9 ನಂಬರ್ ಒಬ್ಬರು ಹೇಳಿದರೆ 9 ನಂಬರು ಒಂದೇ ರೀತಿ ಇರುತ್ತೆ ಎಲ್ಲ ಸಮಯದಲ್ಲೂ ಅಂತ ಅಲ್ಲ. ನೋಡಿ, ಗ್ರಹಗಳು ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಸಮಯಕ್ಕೂ ಗಂಟೆಗೆ ನೀವು ಏನೋ ಕೇಳಿದರೆ ಅದು ನಂಬರ್ ಕೋಆರ್ಡಿನೇಟ್ಸ್ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಇಲ್ಲಿ ಒಂದು ನಂಬರ್ 9 ನಾನು ಯಾವತ್ತೋ ಹಿಂದೆ ತೆಗೆದುಕೊಂಡಿದ್ದೇನೆ. ನಂಬರ್ 9 ಔಟ್ ಆಫ್ 1 to 249 ಒಂದು ಸಂಖ್ಯೆ ಹೇಳಿ ಅಂತಾರೆ. ಅದು 9 ಅಂತ ಇಟ್ಕೊಳ್ಳಿ. ಆ 9 ಆವತ್ತು ತೆಗೆದಾಗ ಇಲ್ಲಿ ಕಸ್ಪೆಲ್ಲ ಒಂದೇ ರೀತಿ ಇರ್ಬೋದು. ಈಗ ನಿಮಗೆ ಹೇಳ್ತಾನೆ, ಇಲ್ಲಿ ನಂಬರ್ ಫಸ್ಟ್ ಕಸ್ಪ್ ಅಂದರೆ ತನುಭಾವ, ಕುಜ ವಕ್ರಿ, ಕೇತು ಬುಧ. ಆಮೇಲೆ ರವಿ ಈ ಕಡೆ ಪ್ಲಾನೆಟರಿ ಪೊಸಿಷನ್. ಇಲ್ಲಿ ಏನು ಗುರು ಕೇತು ಅಂದರೆ ಧನುಸ್ಸಲ್ಲಿ ಇದ್ದಾನೆ, ಧನಿಷ್ಠ ಸೆಕ್ರೆಟೇರಿಯಸ್ ರಾಶಿ. ಗುರು ಕೇತು ಅಧಿಪತಿ ಗುರು, ಕೇತು ಶನಿ ಚಂದ್ರ. ಈ ಕೇತು ಸ್ಟಾರ್ ಲಾರ್ಡ್, ಶನಿ ಸಬ್ ಲಾರ್ಡ್, ಆಮೇಲೆ ಶುಕ್ರ ಸಬ್ ಲಾರ್ಡ್. ಇಲ್ಲಿ ಕುಜ ಸೈನ್ ಲಾರ್ಡ್ SGL, ಸ್ಟಾರ್ ಲಾರ್ಡ್ ಕೇತು, ಸಬ್ ಲಾರ್ಡ್ ಬುಧ, ಸಬ್ ಲಾರ್ಡ್ ಬುಧ. ಈಗ ನಾನು ತೆಗೆದುಕೊಂಡ 9 ಸಂಖ್ಯೆ 9 ನೋಡಿ, ಇಲ್ಲಿ ಸಂಖ್ಯೆ 9 ತೆಗೆದುಕೊಂಡಿದ್ದೇನೆ. ಓಕೆ, ಟೈಮ್ ಕೂಡ ಇದೆ 11:42:30 ತೆಗೆದುಕೊಂಡೆ ಬೆಂಗಳೂರಲ್ಲಿ. ಈಗ ನೀವು ಇಲ್ಲಿ ಕಸ್ಪು ನೋಡಿ, ಆವತ್ತಿನ ಕಸ್ಪಿಗೂ ಇವತ್ತಿನ ಕಸ್ಪಿಗೂ ಎಲ್ಲ ಒಂದೇ ನೋಡಿ. ಕುಜ ಕೇತು ಬುಧ, ಕುಜ ಕೇತು ಬುಧ, ಶುಕ್ರ ಚಂದ್ರ ಕುಜ ಗುರು, ಶುಕ್ರ ಚಂದ್ರ ಕುಜ ಗುರು. ಹಾಗೆ ಲಾಸ್ಟಲ್ಲಿ ನೀವು ಇದು ನೋಡಿದರೆ ಇಲ್ಲಿ 6ನೇ ಕಸ್ಪು ನೋಡಿ, 6ನೇ ಬುಧ ರವಿ ಬುಧ ಚಂದ್ರ. ಇಲ್ಲಿ 6ನೇ ಕಸ್ಪಲ್ಲಿ ಎಷ್ಟಿದೆ? ಬುಧ ರವಿ ಬುಧ ಚಂದ್ರ ನೋಡಿ, ಹೌದಾ? ಎಲ್ಲ ಒಂದೇ. ಆದರೆ ಪ್ಲಾನೆಟರಿ ಪೊಸಿಷನ್ ನೋಡಿ, ಇಲ್ಲಿ ನೋಡಿ ರವಿ, ಇಲ್ಲಿ ಇವತ್ತಿನ ಇದರಲ್ಲಿ ರವಿ ಗುರು ಶುಕ್ರ ರಾಹು ಕುಜ, ಇಲ್ಲಿ ಗುರು ಕೇತು ಶನಿ ಚಂದ್ರ ನೋಡಿ. ಅದೇ ಥರ ಚಂದ್ರ ನೋಡಿ, ಶನಿ ರಾಹು ಕೇತು ಇವತ್ತಿಂದು 11 ಗಂಟೆಗೆ ತೆಗೆದುಕೊಂಡಾಗ ಆವತ್ತಿಂದು ಇಲ್ಲಿ ಶುಕ್ರ ರಾಹು ನೋಡಿ. ಇಲ್ಲಿ ಶನಿ ರಾಹು ಇದ್ದರೆ ಅಲ್ಲಿ ಶುಕ್ರ ರಾಹು ಯಾಕೆ ಸೇಮ್ ಇತ್ತು ಅಂತ ಕೇಳಿದರೆ, ರಾಹು ಒಂದೊಂದು ರಾಶಿಯಲ್ಲಿ ಇರುವುದು 18 ತಿಂಗಳು, ಶನಿ ಇರುವುದು 2.5 ವರ್ಷ. ಆದ್ದರಿಂದ ಅವರುಗಳು ಸ್ಥಾನ ಬದಲಾವಣೆ ಆಗುವುದಿಲ್ಲ. ಶುಕ್ರ ರಾಹು ನೋಡಿ, ಶುಕ್ರ ರಾಹು ಶುಕ್ರ ಇಲ್ಲಿ ಏನಿದೆ ಚಂದ್ರನಿಗೆ ಶನಿ ರಾಹು ಕೇತು. ಯಾಕಂದರೆ ಇಲ್ಲಿ ಶುಕ್ರ ರಾಹು ಶುಕ್ರ ಇದೆ, ಇಲ್ಲಿ ಬೇರೆ ಇದೆ. ಆಯ್ತಾ? ಸೊ ಆದ್ದರಿಂದ ಈ ಹೊರರಿ ಆಸ್ಟ್ರಾಲಜಿಯಲ್ಲಿ ನಿಮಗೆ ಗ್ರಹಗಳ ಪೊಸಿಷನ್ ಬದಲಾವಣೆ ಆಗ್ತಾ ಇರುತ್ತೆ. ಓಕೆ, ಸೊ ಇದನ್ನು ನೀವು ಸ್ವಲ್ಪ ಗಮನವನ್ನು ಇಟ್ಕೊಳ್ಳಿ. ಇದು ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತೀರ ನೀವು. ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ, ಈಗ ಮೇಲ್ಗಡೆ ಬರ್ತೇನೆ ನಾನು, ಇದರಲ್ಲಿ ಕೆಳಗಡೆ ಹೋಗ್ತಾ ಇರ್ತೇನೆ. ಈಗ ಇಲ್ಲಿ ನೋಡಿ, ಸೀದಾ ನೋಡಿ, ಇಲ್ಲಿ ಕೋಆರ್ಡಿನೇಟ್ಸ್ ನೋಡಿ, ಯಾವುದು ಕೇತು 6 ಇದೆ. ಅಲ್ಲಿ ಇವತ್ತಿನ ಇದರಲ್ಲಿ ಕೇತು 6 ಇರ್ಬೋದು. ಓಕೆ, ದೇರ್ ಇಸ್ ಅ ಪಾಸಿಬಿಲಿಟಿ ಕೇತು, ಯಾಕಂದರೆ ಪರ್ಮನೆಂಟ್ ಸ್ವಲ್ಪ 18 ತಿಂಗಳು ಇರ್ತಾನಲ್ಲ,
ನೋಡಿ ಕೇತು 6 ಇದೆ ನೋಡಿ, ಅರ್ಥ ಆಯ್ತಾ? ಇದು ನೋಡಿ ಕೇತು ಇಲ್ಲಿ 6 ಇದೆ. ಆಮೇಲೆ ಸ್ಟಾರ್ ಲಾರ್ಡು ರವಿ, ಓಕೆ, ಸ್ಟಾರ್ ಲಾರ್ಡ್ ರವಿ, ಇಲ್ಲಿ ರವಿ ಕೇತು ರವಿ ಸೇಮ್ ಇದೆ. ಕೇತುದು ಏನು ಚೇಂಜ್ ಆಗಿಲ್ಲ. ಆದರೆ ಶುಕ್ರ ತಿರುಗೋದು 1 ತಿಂಗಳು 1.5 ತಿಂಗಳಿಗೆ ಒಂದು ಸಾರಿ ಚೇಂಜ್ ಮಾಡ್ತಾನೆ. ಶುಕ್ರ ಇಲ್ಲಿ ಹಿಂದಿನ ಮೊನ್ನೆ ತೆಗೆದಾವಾಗ 10 ಇದೆ, ಇವತ್ತಿನಲ್ಲಿ 11 ಇದೆ ನೋಡಿ. ಶುಕ್ರನಲ್ಲಿ 11 ಇದೆ, ಓಕೆ. ಶುಕ್ರ 11, ಸ್ಟಾರ್ ಲಾರ್ಡ್ ರಾಹು ಶನಿ ಇದೆ. ಬಟ್ ಇಲ್ಲಿ ಏನಿದೆ, ಶುಕ್ರ ಕುಜ ಗುರು ಇದೆ ನೋಡಿ. ಅರ್ಥ ಆಯ್ತಾ ನಿಮಗೆ? ಬಹಳಷ್ಟು ಬದಲಾವಣೆಯನ್ನು ಕಾಣ್ತೀರಾ, ಆಯ್ತಾ? ಸೊ ಬಹಳಷ್ಟು ಬದಲಾವಣೆ. ರವಿ, ಈಗ ನಾವೀಗ ರವಿನ ತಗೊಳ್ಳೋಣ ನೋಡಿ. ರವಿಯಲ್ಲಿ ರವಿ ಕೇತು ಶನಿ ಇದ್ದಾನೆ. ಇವತ್ತಿನ ಇದರಲ್ಲಿ ರವಿಯಲ್ಲಿ ರವಿ ಶುಕ್ರ ರಾಹು ಇದ್ದಾನೆ. ಈಗ ನಿಮ್ಗೆ ಅರ್ಥ ಆಯ್ತಾ? ಸೊ ದರ್ ಇಸ್ ಆ್ಯಂಪಲ್ ಆಫ್ ಡಿಫ್ರೆನ್ಸ್. ಸೊ ಆದ್ದರಿಂದ ನಿಮಗೆ ಏನೇ ಹೊರರಿ ಆಸ್ಟ್ರಾಲಜಿಯಲ್ಲಿ ಕೇಳಬೇಕಾದ್ರೆ, ಸೊ ನೀವು ಒಂದು ಈ ಸಂಖ್ಯೆ ನಾವು ಹೇಳಿದರೆ ಅದು ರಿಪೀಟ್ ಆಗ್ಬೋದು ಅಂತೇಳಿ ಏನು ತಿಳ್ಕೊಳ್ಳೇಬೇಡಿ. ಈಗ ನಾನು ಹೇಳಬೇಕಾದ್ರೆ ಕೋಆರ್ಡಿನೇಟ್ಸ್, ಈಗ ನೋಡಿ, ಈಗ ಮದುವೆ ವಿಚಾರ ಒಬ್ಬರು ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಮದುವೆ ವಿಚಾರಲ್ಲಿ ಕೇಳುವಾಗ ನಾನು 7ನೇ ಕಸ್ಪನ್ನು ಹಿಡಿತೇನೆ. ಈ 7ನೇ ಕಸ್ಪನ್ನು ಇಲ್ಲಿ ತಗೊಳ್ತೇನೆ. ಇದು ಆವತ್ತಿನ ದಿವಸದ್ದು ಸೇಮ್, 7th ಕಸ್ಪ್ ಸೇಮ್ ಇದೆ. ಆದರೆ ಶುಕ್ರ ಇಲ್ಲಿ ಶನಿ ಅಲ್ವಾ, ಶನಿಯಲ್ಲಿ ಬೇರೆ ಇರ್ತದೆ. ನಿಮಗೆ ತೋರಿಸ್ತೇನೆ. ಶನಿಯಲ್ಲಿ ಬೇರೆ ನೋಡಿ. ಶನಿ ಗುರು ಬುಧ, ಓಕೆ. ಆವತ್ತಿನ ದಿನದಲ್ಲಿ ಶನಿ ಏನಿದೆ ನೋಡೋಣ, ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ. ಶನಿ ರಾಹು ಕುಜ ಇದ್ದಾನೆ ನೋಡಿ. 11, 12, 4 ಕೋಆರ್ಡಿನೇಟ್ಸ್ KPಯಲ್ಲಿ, ಹೌದಾ? ಸೊ ಇವತ್ತಿನ ಇದರಲ್ಲಿ ಶನಿಯಲ್ಲಿ ಎಷ್ಟೇ? ಶನಿಯಲ್ಲಿ ನೋಡಿ, ಇಲ್ಲಿ ಶನಿ ನೋಡಿ, ಶನಿಯಲ್ಲಿ ನೋಡಿ 11, 2, 2. ಬಾಪ್ರೇ, ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ನೋಡಿ. 11 ಇಲ್ಲಿ ಶನಿ 11, 12, 4, ಹೌದಾ? ಶನಿಯಲ್ಲಿ 11 ನೋಡಿ, ಶನಿ 11, 12, 4 ಅಂದರೆ ಶನಿ ಪ್ಲ್ಯಾನೆಟ್ 11, ಆಮೇಲೆ ಸ್ಟಾರ್ ಲಾರ್ಡ್ 12 ರಾಹು, ಆಮೇಲೆ ಸಬ್ ಲಾರ್ಡ್ ಮಾರ್ಸ್ 4. ಇಲ್ಲಿ ಶನಿಗೆ ಸ್ಟಾರ್ ಲಾರ್ಡ್ ಪ್ಲ್ಯಾನೆಟ್ ಶನಿಯೇ 11, ಸ್ಟಾರ್ ಲಾರ್ಡ್ ಗುರು 2, ಇದು 2, ಗುರು 2, ಓಕೆ. ನೀವೀಗ 7th ಕಸ್ಪ್, ಇವತ್ತಿನ ಇದರಲ್ಲಿ 7th ಕಸ್ಪಿಗೆ ಶನಿ ಒಂದು ತಗೊಂಡ್ರಿ. ನಾನೀಗ ಇಲ್ಲಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಬರಿತೇನೆ, ಆವಾಗ ನಿಮ್ಗೆ ಗೊತ್ತಾಗ್ತದೆ, ಓಕೆ. ಸೊ ಐ ವಿಲ್ ಕಮ್ ಹಿಯರ್ ನೋಡಿ. ಸ್ಯಾಟರ್ನ್ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇವತ್ತಿನ ಇದರಲ್ಲಿ ಏನಾಗ್ತದೆ, ಶನಿ ಎಷ್ಟಿದೆ ನೋಡಿ. ಶನಿಯಲ್ಲಿ 11, 2, 2, ಓಕೆ. ಸೊ 11 ಇಲ್ಲಿ ಡಿವೈಡೆಡ್ ಬೈ 10, 11 ಇದೆ. 11 ಇಲ್ಲಿ ರಿಪೀಟ್ ಆದ್ದರಿಂದ 11 ಡಿವೈಡೆಡ್ ಬೈ 10 ತಗೊಳ್ಳಿ. 11 ಡಿವೈಡೆಡ್ ಬೈ 10, 7ನೇ ಕಸ್ಪಿನ ಪ್ಲಾನೆಟರಿ ಪೊಸಿಷನ್, ಆಯಿತಾ? ಆಮೇಲೆ ಏನು ಬಂತು ಶನಿದು? ಸ್ಟಾರ್ ಲಾರ್ಡ್ ಎಷ್ಟು? 2 ಡಿವೈಡೆಡ್ ಬೈ 9, 12 ಗುರುದು, ಓಕೆ. ಇಲ್ಲಿ ಎಷ್ಟಿದೆ ಗುರುದು? 2 ಡಿವೈಡೆಡ್ ಬೈ 7, 9. ವೆರಿ ಗುಡ್. ಜುಪಿಟರ್ 7 ಡಿವೈಡೆಡ್ ಬೈ 2, 9, ಆಯಿತಾ? ಆಮೇಲೆ ಇವತ್ತಿನ ಸಬ್ಲಾರ್ಡ್ ಎಷ್ಟು ಶನಿಗೆ ನೋಡಿ? ಗುರು, ಅಗೇನ್ ಗುರು 2, 9, 12, ಹೌದಾ? 2 ಇದು ನಾನೇನು ಮಾಡಿದೆ? 2 7 1 ಮಿನಿಟ್, ಇಲ್ಲಿ ತಪ್ಪಾಯಿತು, 1 ಮಿನಿಟ್. ಗುರು ಎಷ್ಟಿದೆ? 2 ಡಿವೈಡೆಡ್ ಬೈ 9, 12, ಸಾರಿ, ಇದು ತಪ್ಪಾಗಿದೆ. 2 ಡಿವೈಡೆಡ್ ಬೈ 9, 12. ಆಮೇಲೆ ಇನ್ನೊಂದು ಜುಪಿಟರ್ ಆಲ್ಸೋ ಸೇಮ್, 2 ಡಿವೈಡೆಡ್ ಬೈ 9, 12. ಆಮೇಲೆ ಸಬ್ ಲಾರ್ಡ್ ಇದೆ. ಸಬ್ ಲಾರ್ಡ್ ಯಾವುದು? ಚಂದ್ರ, ಮೂನ್ 11 ಡಿವೈಡೆಡ್ ಬೈ 4.
ಓಕೆ. ಸಬ್ ಲಾರ್ಡ್ ಚಂದ್ರ, ಮೂನ್, ಏನಿದೆ ಅಲ್ಲಿ 11 ಚಂದ್ರ ಶನಿಗೆ 11 ಡಿವೈಡ್ ಬೈ 4. ಓಕೆ, 11 ಡಿವೈಡ್ ಬೈ 4 ನೋಡಿ. ಇಲ್ಲೀಗ ಶನಿ ನಾನೊಂದು ಇದು ಈ ರೀತಿಯ ಒಂದು ಕಲರನ್ನು ಬಣ್ಣವನ್ನು ಉಪಯೋಗಿಸ್ತೇನೆ. ಓಕೆ, 11ಕ್ಕೆ ಮೊದಲು ಇದು ಬೃಹಸ್ಪತಿಗೆ ನಾನು ಗೋಲ್ಡನ್ ಕಲರ್ ಹಾಕ್ತೇನೆ. ಯಾವುದು ಕಾರಕ ಫಾರ್ ಯೆಲ್ಲೋ ಕಲರ್, ಬೃಹಸ್ಪತಿಗೆ ಯೆಲ್ಲೋ. ಆಮೇಲೆ ಇಲ್ಲಿ ಮೂನಿಗೆ ಜಲತತ್ವ, ಶುಕ್ರ ಶನಿ ಅದೆಲ್ಲ ನಾನು ಸ್ವಲ್ಪ ಈ ಕಲರ್ ಉಪಯೋಗಿಸ್ತೇನೆ. 11ಕ್ಕೆ ಗ್ರೀನ್ ಕಲರ್ ಯೂಸ್ ಮಾಡ್ತೇನೆ, ಕಾರಣ ಅದು ಗ್ರೀನ್ ಸಿಗ್ನಲ್. 2 ಮತ್ತು 9ಕ್ಕೆ ಗ್ರೀನ್ ಕಲರ್ ಯೂಸ್ ಮಾಡ್ತೇನೆ. 2 ಮತ್ತು 9ಕ್ಕೆ ಗ್ರೀನ್ ಕಲರ್ ಯೂಸ್ ಮಾಡ್ತೇನೆ. 11ಕ್ಕೆ ಗ್ರೀನ್ ಕಲರ್ ಯೂಸ್ ಮಾಡ್ತೇನೆ. ಆಮೇಲೆ 10ಕ್ಕೆ ನಾನು ಯೆಲ್ಲೋ ಕಲರ್ ಯೂಸ್ ಮಾಡ್ತೇನೆ. ಯಾಕಂದರೆ ನಿಮಗೆ ಆಮೇಲೆ ಹೇಳ್ತೇನೆ ನಾನು ಅದನ್ನು. 12ಕ್ಕೆ ನಾನು ಯೆಲ್ಲೋ ಕಲರ್ ಯೂಸ್ ಮಾಡ್ತೇನೆ. 12 ಯೆಲ್ಲೋ ಕಲರ್ ಯೂಸ್ ಮಾಡ್ತೇನೆ. 4ಕ್ಕೆ ಯೆಲ್ಲೋ ಕಲರ್ ಯೂಸ್ ಮಾಡ್ತೇನೆ. ಇಲ್ಲಿ ಯಾವಾಗಲೂ ತಿಳ್ಕೊಳ್ಳಿ, ನೀವು ಮೇಲ್ಗಡೆ ನ್ಯೂಮರೇಟ್ರಲ್ಲಿರುವುದು ನಿಮಗೆ ಬೇಗ ಫಲವನ್ನು ಕೊಡ್ತಾನೆ, ಕೆಳಗಡೆ ಡಿನಾಮಿನೇಟ್ರಲ್ಲಿರುವುದು ಸ್ವಲ್ಪ ನಿಧಾನ. ಮೇಲಿನದ್ದು ಪ್ರಧಾನವಾಗಿರುತ್ತೆ, ಕೆಳಗಿನದ್ದು ನಿಧಾನವಾಗಿರುತ್ತೆ. ಆಮೇಲೆ 11 ಶುಭ, 2, 7, 11 ಬಂದರೆ, 2, 9, 11 ಬಂದರೆ, 2, 5, 11 ಬಂದರೂ ಕೂಡ, 2, 5, 9, 11 ಬಂದರೂ ಕೂಡ ನಿಮಗೆ ಮದುವೆ ಶೂರ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ 10 ಇದೆ. 10 ಅಂದರೆ ಸ್ವಲ್ಪ ಆ ಮಟ್ಟಿಗೆ ಅದು 2, 4, 6, 8, 10, 12 ಇದು ನಿಮಗೆ ಔಟರ್ ವ್ಯೂ ಅಂತೇಳಿ ಹೇಳ್ತೇವೆ. ಔಟರ್ ಕೆಲವರು 1, 3, 5, 7, 9, 11 ಅದನ್ನು ಇನ್ನರ್ ಲೈಫ್ ಅಂತ ಹೇಳ್ತಾರೆ. ಇದು ಔಟರ್ ಲೈಫ್ ಅಂತ ಡಿಫೈನ್ ಮಾಡೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಓಕೆ, ಇದೆಲ್ಲ ಈ 10 ಇದೆಯಲ್ಲ, ಅದೆಲ್ಲ ನಿಮಗೆ ಯಾವುದೋ 4, 10, 6 ಇದೆಲ್ಲ ಕೆಲಸಕ್ಕೆ ನಾವು ಅದನ್ನು ಹುಡುಕ್ಬೇಕು. ಕೆಲಸಕ್ಕೆ ಮದುವೆಗೆ ನಾವು ಹುಡುಕ್ಬೇಕಾದ್ದು 2, 7, 11 ಕಾಂಬಿನೇಷನ್, ಅಥವಾ 2, 5, 7, 11 ಆರ್ 2, 5, 9, 11. 9 ಅಂದರೆ ಅದೃಷ್ಟ. ಓಕೆ, 2 ಅಂದರೆ ಸಂಸಾರ. ಆಮೇಲೆ 7 ಅಂದರೆ ನಿಮ್ಮ ಸ್ಪೌಸ್. 11 ಅಂದರೆ ಮದುವೆ ಆದಮೇಲಿನ ಪ್ರಾಫಿಟ್ಟು. ಈ 4 ಬಂದರೆ 5ಕ್ಕೆ 4 ಅದು 5ಕ್ಕೆ ವ್ಯಯಸ್ಥಾನ. 4 ಬಂದರೆ ಇಲ್ಲಿ ಮದುವೆ ವಿಚಾರದಲ್ಲಿ ಎಂಗೇಜ್ಮೆಂಟ್ ಬ್ರೇಕು ಅಥವಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಬೋದು ಅಂತೇಳಿ ಹೇಳ್ತೇವೆ. ಸೊ ಆ ರೀತಿಯ, ಬಟ್ ಇಲ್ಲಿ ಆ ಥರ ಏನಿಲ್ಲ. ಸೊ ಇಲ್ಲಿ ನೀವು ಪ್ರೊಡಿಕ್ಷನ್ ಗ್ಯಾರಂಟಿ ಕೊಡ್ಬೋದು. ಆದರೆ ಇದಕ್ಕೆ ದಶಾ ಇಂಪಾರ್ಟೆಂಟ್. ಈಗ ರನ್ನಿಂಗ್ ದಶಾ ಯಾವುದು ಅಂತ ನೀವು ನೋಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಇದು KP ನೀವು ಅಷ್ಟೋದಲ್ಲಿ ಕೊನೆಯಲ್ಲಿ ದಶಾ ಸಿಸ್ಟಮ್ ಬರ್ತದೆ ನೋಡಿ. 14ರಿಂದ 31ರವರೆಗೆ ರಾಹು ದಶನ ನಡೀತಾ ಇದೆ. ಓಕೆ, ರಾಹು ದಶ ನಡೀತಾ ಇದೆ. ಸೊ ರಾಹು ದಶ ನಡೆದರೆ ರಾಹುಗೆ ಎಷ್ಟು ಅಂತೇಳಿ ನೀವು ಇಲ್ಲೇ ನೋಡ್ಬೋದು. ಓಕೆ, ರಾಹುಗೆ ಎಷ್ಟು ಕೊಟ್ಟಿದ್ದಾರೆ? ರಾಹುಗೆ ಇಲ್ಲಿ ನೋಡಿ 12 ಇದೆ. ಸೊ ರಾಹುಗೆ 12 ಇದೆ. ನಾನು ಇಲ್ಲಿ ಇದು ನೋಡ್ತೇನೆ. ಈಗ ರಾಹು ದಶದಲ್ಲಿ ನೋಡಿ, ರಾಹು ದಶದಲ್ಲಿ 12 ಇದೆ. ನೀವು ಬೇಕಾದರೆ ಅದನ್ನು ಒಂದು ಸರಿ ಗ್ಲ್ಯಾನ್ಸ್ ಮಾಡಿ 7, 11 ಏನಾದ್ರು ಇದೆಯಾ ನೋಡಿ. ಓಕೆ, KP ಸಿಸ್ಟಮಲ್ಲಿ ಇಲ್ಲಿ ಮೇಲ್ಗಡೆ ಹೋದ್ರೆ ಗೊತ್ತಾಗುತ್ತೆ. ಈ ಸಂಖ್ಯಾ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಹಾಂ, ಇದೆ ಕನ್ವೆನ್ಷನಲ್ ಸಿಗ್ನಿಫಿಕೇಶನ್ ಫಿಟರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ರವಿ 11 ಇದೆ. ಓಕೆ, ಸೊ ರವಿಗೆ ಎಷ್ಟಿದೆ ಇಲ್ಲಿ? ನಿಮಗೆ ಅಷ್ಟು ಡೌಟ್ ಬಂದರೆ ಇಲ್ಲಿ ನೋಡಿ 9, 5 ಇದೆ ನೋಡಿ. ಅಂದರೆ ಇದು ಈ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಇದಕ್ಕೆ ನೀವು ಒಂದು ಮಾರ್ಕ್ ಮಾಡಿದರೆ ಒಳ್ಳೆಯದಾಗ್ತದೆ. 5 ಮತ್ತು 9. ಅದೇ ರೀತಿ ಇಲ್ಲಿ ಚಂದ್ರ ಎಷ್ಟಿದೆ ಇಲ್ಲಿ ನೋಡಿ. ಚಂದ್ರನಿಗೆ 11 ಕೊಟ್ಟಿದ್ದಾರೆ. 11/4 ನೋಡಿ, 11/4 ಇದೆ. ಆಮೇಲೆ ಮಾರ್ಸಿಗೆ ನಿಮಗೆ 4/11 ಇರ್ಬೋದು. ಮಾರ್ಸ್ ನೋಡಿ ಎಷ್ಟಿದೆ? 4 ನೋಡಿ 4/1 8 ಇದೆ. ಸೊ ಮಾರ್ಸಿಗೆ 4/1 8 ಆ ಕಡೆ ಈ ಕಡೆ. ಬುಧನಿಗೆ ಸೊ 3 6 ಇಲ್ಲಿ ಎಷ್ಟಿದೆ?
8 3 6 ಇದೆ ನೋಡಿ. ಬುಧನಿಗೆ ನೋಡಿ 8 3 6. ಸೊ ಇದನ್ನು ಈಗ ನಮಗೆ ಏನು ಬೇಕಾಗಿದೆ? 2 ಬೇಕಿದೆ. ಗುರು ನೋಡಿ, ಗುರುವಲ್ಲಿ ಎಷ್ಟಿದೆ ಲೆಕ್ಕ ಇಲ್ಲಿ ನೋಡ್ಕೊಳ್ಳಿ. ಗುರುವಲ್ಲಿ 2 ಇದೆ, 2 9 ಇದೆ. ಓಕೆ, ವೆರಿ ಗುಡ್. ಆಮೇಲೆ ಶನಿಯಲ್ಲಿ ನಿಮಗೆ 11 10 ಇದೆ. ಶನಿಯಲ್ಲಿ 11 10 ಇದೆ. ಆಮೇಲೆ 7 ಯಾವ್ದಾದ್ರು ಸಿಗುತ್ತಾ? ಆಮೇಲೆ ಇಲ್ಲಿ ಶುಕ್ರನಲ್ಲಿ 11 7 ಇದೆ ನೋಡಿ. ಬ್ಯೂಟಿಫುಲ್. ಶುಕ್ರನಲ್ಲಿ 11 7 ಇದೆ. ಸೊ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ರಾಹು ದಶಾದಲ್ಲಿ ನೋಡಿ, ಸಿಂಪಲ್. ರಾಹು ದಶಾದಲ್ಲಿ 12, ಶುಕ್ರ ತಗೊಳ್ಳಿ. ರಾಹು ದಶಾದಲ್ಲಿ ಶುಕ್ರ 2026 ಜನವರಿ ಶುಕ್ರನ ತಗೊಂಡ್ರೆ ಆ ರಾಹು 12 ಆಯಿತು, ಶುಕ್ರ 11 7 ಆಯಿತು. ಆಮೇಲೆ ಶುಕ್ರನಲ್ಲಿ ಅಂತರ್ ತಗೊಳ್ಳಿ, ಅಂತರ್ದಶ. ಸೊ ಅಂತರ್ದಶದಲ್ಲಿ ನೀವು 11 ಬೇಕು. 11ಕ್ಕೆ ಏನು ತಗೊಳ್ಬೋದು? ಚಂದ್ರ ತಗೊಳ್ಬೋದು. ಓಕೆ, 7 ಬಂತು. ಸೊ ಶುಕ್ರನಲ್ಲಿ ನಮಗೇನು ಬಂತು ಹೇಳಿ? ಶುಕ್ರನಲ್ಲಿ ನಮಗೆ ಇಲ್ಲಿ ನೋಡಿ, ಶುಕ್ರನಲ್ಲಿ 11/2 7. 7 ಬಂತು, 11 ಬಂತು, ಶುಕ್ರನೇ ಬಂದ. ಅಂದಮೇಲೆ ರಾಹು ದಶ ಶುಕ್ರನ ತಗೊಂಡ್ಬಿಟ್ರೆ ನಿಮಗೆ ಮದುವೆ 100%. ರಾಹು ದಶ ಶುಕ್ರ ಭುಕ್ತಿಯಲ್ಲಿ ಮದುವೆ ಅಂದರೆ 26 ಜನವರಿ 7th ಜನವರಿ 2026 ಒಳಗೆ ಇವರಿಗೆ ಮದುವೆ ಆಗ್ತದೆ ಅಂತ ನೀವೇ ಬ್ಲೈಂಡ್ಲಿ ನೋಡ್ಕೊಳ್ಬಹುದು. ಓಕೆ, ಇದು ರವಿ ಧಾರವಾಡ್, ದೇವರಾಜ್ TM ಇವರೆಲ್ಲ ನನ್ನಿಂದ ಬಹಳ ಕಲಿತು ಸುರಾಸುರರಾಗಿದ್ದಾರೆ. ಅವರೇ ಜ್ಯೋತಿಷ್ಯಗಾರರಾಗಿದ್ದಾರೆ. ಓಕೆ, ಸೊ ಅವರುಗಳು ನಾನು ಈ ಕೆಲವರು ಜನರಿಗೋಸ್ಕರ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅವರಿಗೂ ತಿಳಿಯಲಿ, ಇದನ್ನೆಲ್ಲ ಕಲೀರಿ, ಕೃಷ್ಣಮೂರ್ತಿ ಪದ್ಧತಿ ಕಲೀರಿ ಅಂತ ಹಾಕ್ತಾ ಇದ್ದೀನಿ. ಓಕೆ, ಸೊ ನೀವು ಇದನ್ನು ದಯವಿಟ್ಟು ಕರಗತ ಮಾಡ್ಕೊಳ್ಳಿ. ಇನ್ನೂ ಹಾಗೆ ನಾನು ಆಮೇಲೆ ಒಂದೊಂದೇ ಹೇಳ್ತೇನೆ. ಎಜುಕೇಷನ್, ಮದುವೆಗೆ ಇನ್ನೊಂದು 2-3 ಎಕ್ಸಾಂಪಲ್ ಕೊಡ್ತೇನೆ. ಆವಾಗ ನಿಮಗೆ ಭಾಳ ಈಸಿಯಾಗಿ ಆಗ್ತದೆ. ಓಕೆ, ಸೊ ಇಲ್ಲಿ ಆವತ್ತಿನ 9ನೇ ಇದಕ್ಕೆ ಯಾವುದೋ ವಿಚಾರದಲ್ಲಿ ನಾನು ಅದಕ್ಕೆ ಸಿನ್ಸ್ ವೀನಸ್ ಹ್ಯಾಸ್ ಕಮ್ ಇಫ್ ಯು ಆಯುರ್ವೇದ ಅಂದರೆ ಹೆಲ್ತ್ ಇಶ್ಯೂ. ಓಕೆ, ಅದು ಹೆಲ್ತ್ ಇಶ್ಯೂ ಕೂಡ ನಾನು ಹೇಳ್ತೇನೆ. ಒಂದೊಂದು ಇದಕ್ಕೆ ನೋಡಿ, ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಫಸ್ಟು ಹೆಲ್ತ್. ಓಕೆ, HEALTH. ಆಮೇಲೆ ಫೈನಾನ್ಸ್. ಓಕೆ, ಆಮೇಲೆ ರಿಲೇಷನ್ಶಿಪ್, ಫಾದರ್ ಮದರ್ ರಿಲೇಷನ್ಸ್. ಓಕೆ, ಹೆಲ್ತು, ಫೈನಾನ್ಸು, ರಿಲೇಷನ್ಸ್. ಆಮೇಲೆ ಮ್ಯಾರೇಜ್, ಮದುವೆ. ಇನ್ನು ಜಾಬಿಗೇನು 6 and 10 ಕಸ್ಪ್ಸ್. ಮ್ಯಾರೇಜಿಗೆ ಯಾವುದು? 7th ಕಸ್ಪ್. ಹೆಲ್ತಿಗೆ ಯಾವುದು? 6th ಕಸ್ಪ್, ರೋಗ ರುಜಿನ ಬರೋದು. ಫೈನಾನ್ಸಿಗೆ ಯಾವುದು? 2nd ಕಸ್ಪ್. ಓಕೆ, ಮ್ಯಾರೇಜಿಗೆ 7th ಕಸ್ಪ್. ಯು ಹ್ಯಾವ್ ಟು ಸಿ 2nd ಕಸ್ಪ್ ಬಿಕಾಸ್ ಸಂಸಾರ ಒಳ್ಳೆದಿರಬೇಕಾಗುತ್ತೆ. 7th ಕಸ್ಪ್, 2nd ಕಸ್ಪ್ ಆ್ಯಂಡ್ 11th ಕಸ್ಪ್. ಮ್ಯಾರೇಜ್ ಆದಮೇಲೆ ಪ್ರಾಫಿಟ್ಟಾ ಇದು ಅಂತೇಳಿ. ಜಾಬಿಗೆ 6-10. ಓಕೆ, ರಿಲೇಷನ್ಸ್ 3 is for siblings, 11 is for elder siblings. ಓಕೆ, 9 is for luck, father. 9 is for father, 9 is for gurus, 9 is for luck. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. 2nd ಫೈನಾನ್ಸಿಗೂ ಆಗುತ್ತೆ, ಫ್ಯಾಮಿಲಿಗೂ ಆಗುತ್ತೆ, ಸ್ಪೀಚಿಗೂ ಆಗುತ್ತೆ. ನೋಡಿ ಎಷ್ಟು. ಈ 6th ಕಸ್ಬ್ ಒಂದು ಹೆಲ್ತಿಗೆ ಆಗುತ್ತೆ, ಎನಿಮಿಗಾಗತ್ತೆ, ಮಾಮಾಗಾಗತ್ತೆ, ಆಮೇಲೆ ಶತ್ರುಗಳಿಗೂ ಆಗುತ್ತೆ. ಎನಿಮಿ, ಋಣ, ರೋಗ, ಲೋನ್ಸಿಗೆ ಆಗುತ್ತೆ. ಓಕೆ, ಸೊ 6th ಹೌಸಿಗೆ 12ನೇ ಮನೆ ಯಾವುದು? 5th ಹೌಸ್.
ಸೊ 5th ಹೌಸ್ ಬಂದರೆ ಡೇಂಜರ್. 6th ಹೌಸ್ ಲೋನ್ ತೊಗೊಳ್ಬೋದು, 5th ಹೌಸ್ ನೀವು ಕಟ್ಟಬೇಕಾಗತ್ತೆ. ಓಕೆ, ಹಾಗೆ 7ನೇ ಮನೆ ನಿಮಗೆ ಮದುವೆ ಮನೆ, ಇದು 6ನೇ ಮನೆ, ಅದಕ್ಕೆ 12ನೇ ಮನೆ. 6th ಹೌಸ್ ಇಸ್ ಅಪೋಸಿಟ್ ಹೌಸ್, ವ್ಯಯಸ್ಥಾನ. ಪ್ರತಿಯೊಂದಕ್ಕೂ ವ್ಯಯಸ್ಥಾನ ಇದೆ. 12ನೇ ಮನೆ ಹಾಸ್ಪಿಟಲೈಸೇಷನ್, 11ನೇ ಮನೆ, 12ನೇ ಮನೆಗೆ ವ್ಯಯಸ್ಥಾನ, ತಿಳ್ಕೊಳ್ಳಿ. ಓಕೆ, ಸೊ ನಾನು ನಿಮಗೊಂದು ಬ್ರೀಫ್ ಇದು ಕೊಟ್ಟಿದ್ದೇನೆ, ದಯವಿಟ್ಟು ಕರಗತ ಮಾಡಿಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.